Namaste everyone. Welcome back to our spoken English daily class. I am your teacher Danamma Bangari. Today we will learn 20 very simple and very useful daily English sentences. These are sentences you can use every day at home, school and with friends. So let's begin. Remember, English is not difficult. If you practice small sentence daily, you will speak confidently. So repeat after me and speak loudly. Okay, let's start. Day 3 spoken English 20 useful sentence. First one sentence, I will try my best. I will try my best. ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ. ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಸೆಕೆಂಡ್ ಒನ್, ಐ ಆಮ್ ಗೆಟಿಂಗ್ ರೆಡಿ. ನಾನು ಸಿದ್ಧವಾಗುತ್ತಿದ್ದೇನೆ. ನಾನು ತಯಾರಾಗುತ್ತಿದ್ದೇನೆ. ಐ ಆಮ್ ಗೆಟಿಂಗ್ ರೆಡಿ. ಐ ಆಮ್ ಆನ್ ದ ವೇ. ನಾನು ದಾರಿಯಲ್ಲಿ ಇದ್ದೇನೆ. ಐ ಆಮ್ ಆನ್ ದ ವೇ. ನಾನು ದಾರಿಯಲ್ಲಿ ಇದ್ದೇನೆ. ನೆಕ್ಸ್ಟ್ ಒನ್, ಡೋಂಟ್ ವರಿ, ಐ ಆಮ್ ಹಿಯರ್. ಡೋಂಟ್ ವರಿ, ಐ ಆಮ್ ಹಿಯರ್. ಚಿಂತಿಸಬೇಡಿ, ನಾನು ಇಲ್ಲಿ ಇದ್ದೇನೆ. ಡೋಂಟ್ ವರಿ, ಐ ಆಮ್ ಹಿಯರ್. ಚಿಂತಿಸಬೇಡಿ, ನಾನು ಇಲ್ಲಿ ಇದ್ದೇನೆ. ಗಿವ್ ಮಿ 2 ಮಿನಿಟ್ಸ್. ನನಗೆ 2 ನಿಮಿಷ ಕೊಡಿ. ಗಿವ್ ಮಿ 2 ಮಿನಿಟ್ಸ್. ನನಗೆ 2 ನಿಮಿಷ ಕೊಡಿ. ಐ ಆಮ್ ಫೀಲಿಂಗ್ ಬೆಟರ್ ನೌ. ಈಗ ನನಗೆ ಚೆನ್ನಾಗಿದೆ. ಐ ಆಮ್ ಫೀಲ್ ಬೆಟರ್ ನೌ. ಈಗ ನನಗೆ ಚೆನ್ನಾಗಿದೆ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಇದು ದೊಡ್ಡ ವಿಷಯ ಅಲ್ಲ. ಇದು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ ಸೆಂಟೆನ್ಸ್, ಏಟ್ ಒನ್, ಐ ವಿಲ್ ಕಾಲ್ ಯು ಬ್ಯಾಕ್. ಐ ವಿಲ್ ಕಾಲ್ ಯು ಬ್ಯಾಕ್. ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಯು ಬ್ಯಾಕ್. ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಯು ಬ್ಯಾಕ್. ವಾಟ್ ಆರ್ ಯು ಡೂಯಿಂಗ್ ನೌ. ವಾಟ್ ಆರ್ ಯು ಡೂಯಿಂಗ್ ನೌ. ನೀನು ಈಗ ಏನು ಮಾಡುತ್ತಿದ್ದೀಯಾ. ಯು ಮೀನಿಂಗ್ ವೈ ಓ ಯು. ಯು ಮೀನಿಂಗ್ ಕನ್ನಡ ಮೀನಿಂಗ್ ನೀನು ಅಥವಾ ನೀವು. ಸಿಂಗ್ಯುಲರ್ ಆರ್ ಪ್ಲೂರಲ್ ಆಲ್ಸೋ. ನೀನು ಈಗ ಏನು ಮಾಡುತ್ತಿದ್ದೀಯಾ ಆಲ್ಸೋ ಕರೆಕ್ಟ್. ಆಫ್ಟರ್ವರ್ಡ್ಸ್, ನೀವು ಈಗ ಏನು ಮಾಡುತ್ತಿದ್ದೀರಾ. ದಿಸ್ ಒನ್ ಆಲ್ಸೋ ರೈಟ್. ಐ ಆಮ್ ಜಸ್ಟ್ ಚೆಕಿಂಗ್. ನಾನು ಕೇವಲ ಪರಿಶೀಲಿಸುತ್ತಿದ್ದೇನೆ. ಐ ಆಮ್ ಜಸ್ಟ್ ಚೆಕಿಂಗ್. ನಾನು ಈಗ ಕೇವಲ ನಾಟ್. ನಾನು ಈಗ ಪರಿಶೀಲಿಸುತ್ತಿದ್ದೇನೆ. ನೆಕ್ಸ್ಟ್ 11th ಒನ್, ಲಿಸನ್ ಕೇರ್ಫುಲಿ. ಜಾಗ್ರತೆಯಿಂದ ಕೇಳಿ. ಲಿಸನ್ ಕೇರ್ಫುಲಿ. ದೀಸ್ ಆಲ್ ಆರ್ ಸೆಂಟೆನ್ಸ್. ಈ ವಾಕ್ಯಗಳನ್ನು ಜಾಗ್ರತೆಯಿಂದ ಕೇಳಿ. ಡೋಂಟ್ ಬಿ ಲೇಟ್. ತಡ ಮಾಡಬೇಡಿ. ಡೋಂಟ್ ಬಿ ಲೇಟ್. ಜಾಯಿನ್ ಮೈ ಕ್ಲಾಸ್. ತಡ ಮಾಡಬೇಡಿ. ಲೆಟ್ ಮಿ ಎಕ್ಸ್ಪ್ಲೇನ್. ನನಗೆ ವಿವರಿಸಲು ಬಿಡಿ. ಲೆಟ್ ಮಿ ಎಕ್ಸ್ಪ್ಲೇನ್. ನನಗೆ ವಿವರಿಸಲು ಬಿಡಿ. ಕಮ್ ವಿತ್ ಮೀ. ನನ್ನ ಜೊತೆ ಬನ್ನಿ. ಕಮ್ ವಿತ್ ಮೀ ಲರ್ನ್. ನನ್ನ ಜೊತೆ ಕಲಿಯಲು ಬನ್ನಿ. ನೆಕ್ಸ್ಟ್ 15th ಒನ್ ಸೆಂಟೆನ್ಸ್, ಐ ಅಗ್ರಿ ವಿತ್ ಯು. ನಾನು ನಿನ್ನ ಜೊತೆ ಒಪ್ಪುತ್ತೇನೆ. ಐ ಅಗ್ರಿ ವಿತ್ ಯು ಲರ್ನ್. ನಾನು ನಿನ್ನ ಜೊತೆ ಕಲಿಯಲು ಒಪ್ಪುತ್ತೇನೆ. ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಇದು ಕೆಲವೊಮ್ಮೆ ಆಗುತ್ತದೆ. ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಇದು ಕೆಲವೊಮ್ಮೆ ಆಗುತ್ತದೆ. ನೆಕ್ಸ್ಟ್ 17 ಒನ್ ಸೆಂಟೆನ್ಸ್, ಟೆಲ್ ಮಿ ದ ಟ್ರೂತ್. ಟೆಲ್ ಮಿ ದ ಟ್ರೂತ್. ಆಲ್ವೇಸ್ ಟೆಲ್ ಮಿ ದ ಟ್ರೂತ್. ಯಾವಾಗಲೂ ನಿಜ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳಿ. ನೀವು ಕೂಡ ಯಾವಾಗಲೂ ಸುಳ್ಳನ್ನು ಹೇಳಬೇಡಿ. ಆಲ್ವೇಸ್ ಡೋಂಟ್ ಲೈ. ಆಲ್ವೇಸ್ ಡೋಂಟ್ ಲೈ.
ಆಲ್ವೇಸ್ ಟೆಲ್ ಮಿ ದ ಟ್ರೂತ್. ನನಗೆ ನಿಜ ಹೇಳಿ. ಐ ಆಮ್ ಪ್ರೌಡ್ ಆಫ್ ಯು. ನಿನಗೆ ನಾನು ಹೆಮ್ಮೆ ಪಡುತ್ತೇನೆ. ಐ ಆಮ್ ಪ್ರೌಡ್ ಆಫ್ ಯು. ನಿನಗೆ ನಾನು ಹೆಮ್ಮೆ ಪಡುತ್ತೇನೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಕೀಪ್ ಇಟ್ ಅಪ್. ಹೀಗೆ ಮುಂದುವರಿಸಿ. ಕೀಪ್ ಇಟ್ ಅಪ್. ಹೀಗೆ ಮುಂದುವರಿಸಿ. ಸಿ ಯು ಟುಮಾರೋ. ನಾಳೆ ನೋಡ್ತೀನಿ. ಸಿ ಯು ಟುಮಾರೋ. ನಾಳೆ ನೋಡ್ತೀನಿ. ನೆಕ್ಸ್ಟ್ ಒನ್. ಲೆಟ್ಸ್ ರಿಪೀಟ್ ಒನ್ ಮೋರ್ ಟೈಮ್. Practice these 20 sentences every day. Within a few days, your English will improve. Day 3 Spoken English. 20 useful sentence. I will try my best. ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ. I am getting ready. ನಾನು ಸಿದ್ಧವಾಗುತ್ತಿದ್ದೇನೆ. I am on the way. ನಾನು ದಾರಿಯಲ್ಲಿ ಇದ್ದೇನೆ. Don't worry. I am here. ಚಿಂತಿಸಬೇಡಿ, ನಾನು ಇಲ್ಲಿ ಇದ್ದೇನೆ. Give me 2 minutes. ನನಗೆ 2 ನಿಮಿಷ ಕೊಡಿ. I am feeling better now. ಈಗ ನನಗೆ ಚೆನ್ನಾಗಿದೆ. It's not a big deal. ಇದು ದೊಡ್ಡ ವಿಷಯ ಅಲ್ಲ. I will call you back. ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ. What are you doing now? ನೀನು ಈಗ ಏನು ಮಾಡುತ್ತಿದ್ದೀಯಾ? I am just checking. ನಾನು ಈಗ ಪರಿಶೀಲಿಸುತ್ತಿದ್ದೇನೆ. Listen carefully. ಜಾಗ್ರತೆಯಿಂದ ಕೇಳಿ. Don't be late. ತಡ ಮಾಡಬೇಡಿ. Let me explain. ನನಗೆ ವಿವರಿಸಲು ಬಿಡಿ. Come with me. ನನ್ನ ಜೊತೆ ಬನ್ನಿ. I agree with you. ನಾನು ನಿನ್ನ ಜೊತೆ ಒಪ್ಪುತ್ತೇನೆ. It happens sometimes. ಇದು ಕೆಲವೊಮ್ಮೆ ಆಗುತ್ತದೆ. Tell me the truth. ನಿಜ ಹೇಳಿ. I am proud of you. ನಿನಗೆ ನಾನು ಹೆಮ್ಮೆ ಪಡುತ್ತೇನೆ. ನಿನ್ನ ಬಗ್ಗೆ ನಾನು ಹೆಮ್ಮೆ ಪಡುತ್ತೇನೆ. Keep it up. ಹೀಗೆ ಮುಂದುವರಿಸಿ. See you tomorrow. ನಾಳೆ ನೋಡ್ತೀನಿ. Okay. Thank you for watching today's spoken English class. If you found it useful, like the video, share it with your friends, or subscribe to the DKB English Learning channel for daily English lessons. See you tomorrow with another 20 sentences. Take care and keep learning English. Thank you.